ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚೇಳನ ಹಿಡ್ಕೊಂಡ್ರೆ ಕಚ್ಚದೇ ಇರತ್ತಾ? ಅಷ್ಟು ಗೊತ್ತಾಗಲ್ವ ನಿನ್ಗೆ? ನಾನ್ ಚೇಳನ್ ಹಿಡ್ಕೊಳ್ಳಿಲ್ಲ ಅಂದಿದ್ರೆ ಮಗು ಕಚ್ಬಿಡ್ತಿತ್ತಲ್ಲ ರೀ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ ರೀ, ಮಗುಗೇನಾದ್ರೂ ಆದ್ರೆ ನಾನ್ ಸಹಿಸಲ್ಲ ರೀ. ಅಪ್ಪ, ಡಾಕ್ಟರ್ ಕಾಲ್ ಮಾಡಿದ್ರಾ? ಮಾಡ್ದೆ ಶೌರ್ಯ, ಬರ್ತಾ ಇದ್ದಾರೆ. ಅಮ್ಮ, ಅಮ್ಮ, ಮಗು ಹತ್ರ ಚೇಳು ಬರ್ತಿದ್ರೆ ನೀನೇನ್ ಮಾಡ್ತಿದ್ದೆ ಕಲ್ಯಾಣಿ? ಅಲ್ಲ, ಮಗುನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ, ಕಲ್ಯಾಣಿನ್ ಬೈಬೇಡ್ರಿ. ಅವ್ಳ ಫೋನಲ್ಲಿ ಯಾರ ಜೊತೆನೂ ಮಾತಾಡ್ತಿದ್ಲು. ಮಗುಗಿಂತ ಇಂಪಾರ್ಟೆಂಟಾ? ಮಗುನ್ ನೋಡ್ಕೊಂಡೆ ಮಾತಾಡ್ಬೋದು ತಾನೆ? ಸರಿಯಾದ ಸಮಯಕ್ಕೆ ಸಂಪದ ನೋಡ್ಲಿಲ್ಲ ಅಂದಿದ್ರೆ ಮಗುಗೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ರೇನೆ ನನಗೆ ಪ್ರಾಣ ಹೋದಾಗತ್ತೆ. ಸಂಪದ, ಥ್ಯಾಂಕ್ ಯು ಸೋ ಮಚ್. ನನಗೆ ಯಾಕ್ರಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಅವನು ನನ್ನ ಮಗ. ನಾನು 9 ತಿಂಗಳು ಹೊತ್ತು ಹೆತ್ತಿದ್ದೀನಿ, ಅಷ್ಟು ಮಾತ್ರ ಜವಾಬ್ದಾರಿ ಇರಲ್ವಾ? ನನ್ನ ಮಗುನ ನಾನು ಟಚ್ ಕೂಡ ಮಾಡಬಾರ್ದ? ಬನ್ನಿ ಡಾಕ್ಟರ್, ಸಂಪದಾಗೆ ಚೇಳು ಕಚ್ಚಿದೆ ನೋಡಿ. ಅಲ್ಲಿ ಕೂತ್ಕೊಳ್ಳಕ್ ಹೇಳಿ. ಸಂಪದ, ಮಗುನ್ ಕೊಡು. ನೀನ್ ಬಾ. ಪಾಯ್ಸನ್ ಸ್ಪ್ರೆಡ್ ಆಗಿಲ್ಲ. ಈ ಟ್ಯಾಬ್ಲೆಟ್ಸ್ ತಗೊಳಕ್ ಹೇಳಿ. ಸರಿ ಡಾಕ್ಟರ್. ಹಸುವಾಗ್ತಾ ಇದ್ದಾರೆ. ಹೌದಾ? ಕಲ್ಯಾಣಿ, ಊಟಕ್ಕೆ ಏರ್ಪಾಡು ಮಾಡು. ಏನು ಮದರ್ ತೆರೇಸಾ ಹಾಗೆ ಬಿಲ್ಡಪ್ ಕೊಡ್ತಿದ್ಯಲ್ಲ? ಚಿಕ್ಕ ಮಗುಗೆ 4 ದಿನ ಹಾಲು ಕುಡಿಸಿ 4 ಸಲ ಆಡ್ಸಿ ಹತ್ರ ಆದೆ. ನನ್ನ ಮಗುನ ಅಡ್ಡ ಇಟ್ಕೊಂಡು ನನ್ನ ಗಂಡನ್ಗೆ ಹತ್ರ ಆದೆ. ನನ್ ಮೇಲೆ ಯಾರಾದ್ರೂ ಕೈ ಮಾಡಿದ್ರೆ ಶೌರ್ಯ ಫಸ್ಟು ನಿನ್ನ ಬಿಟ್ಬಿಡ್ತಾನೆ. ಅಮ್ಮ, ನಿಮ್ಮಿಬ್ಬರಿಗೂ ಇಲ್ಲೇ ಊಟ ತಂದ್ಕೊಡ್ಲಾ? ಅಲ್ಲಿ ಊಟ ಮಾಡೋಕ್ಕಾಗದೆ ನಾನು ಬರಲಿಲ್ಲ ಅನುಪಮ. ಕಲ್ಯಾಣಿ ಪರಿಸ್ಥಿತಿ ನೋಡಿ, ಕಲ್ಯಾಣಿ ಕಣ್ಣೀರು ನೋಡಿ ತುತ್ತು ತಿನ್ನೋಕ್ಕಾಗದೆ ಬಂದ್ಬಿಟ್ಟೆ. ಚಿಕ್ಕವಳು, ಅವಳಿಗೆ ಯಾಕಿಷ್ಟು ಕಷ್ಟ? ದೇವರು ಇನ್ನೂ ಯಾಕೆ ಅವಳಿಗಿಷ್ಟು ಕಷ್ಟ ಕೊಡ್ತಿದ್ದಾನೆ? ಅವಳೇನು ತಪ್ಪು ಮಾಡಿದ್ದಾಳೆ ಅಂತ
ಏನ್ ತಪ್ಪು ಮಾಡ್ದ ಅಂತ ಶ್ರೀಕೃಷ್ಣನ ಮೇಲೆ ಆರೋಪ ಬಂತು. ಏನ್ ತಪ್ಪು ಮಾಡಿದ್ಲು ಅಂತ ಸೀತೆ ರಾಮನಿಂದ ದೂರ ಆದ್ಲು. ಏನ್ ತಪ್ಪು ಮಾಡ್ದ ಅಂತ ಗಣಪತಿ ದೇವರ ತಲೆನ ಶಿವನ ಕೈಯಿಂದ ಶಿರಶ್ಛೇದನ ಆಯಿತು. ದೇವರುಗಳೇ ಎಷ್ಟೋ ಸಮಯದಲ್ಲಿ ನೋವುಗಳನ್ನ ಕಷ್ಟಗಳನ್ನ ಅನುಭವಿಸಿದ್ದಾರೆ ಪಾರ್ವತಿ. ಇನ್ನು ಅವರು ಸೃಷ್ಟಿ ಮಾಡಿರೋ ಮನುಷ್ಯರು ನಾವು. ನಮಗೆ ಕಷ್ಟಗಳು ನೋವುಗಳು ಬರೋದಿಲ್ವಾ ಹೇಳು? ನಿಜನೇ ರೀ. ಆದ್ರೆ ಹಾಗಂತ ನೋಡ್ತಾ ಹೇಗಿರೋಕ್ಕಾಗುತ್ತೆ? ಪ್ರಾಣ ಹೋಗೋ ಹಾಗಿರಲ್ವಾ? ಹಾಗಂತ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗಮ್ಮ? ಪರಿಸ್ಥಿತಿ ಅನ್ನೋದು ಯಾವತ್ತೂ ಒಂದೇ ರೀತಿ ಇರಲ್ಲ ಅಲ್ವಾ ಅಮ್ಮ? ಶೌರ್ಯ ಕಲ್ಯಾಣಿ ಕುತ್ತಿಗೆಗೆ ಕೋಪದಲ್ಲಿ ತಾಳಿ ಕಟ್ಟಿದಾಗ ನಾವೆಲ್ಲರೂ ಶೌರ್ಯನ ಮೇಲೆ ಕೋಪಿಸ್ಕೊಂಡ್ವಿ. ಕಲ್ಯಾಣಿ ಜೀವನನ ನಾಶ ಮಾಡ್ಬಿಟ್ಟ ಅಂತ ಕೋಪಿಸ್ಕೊಂಡ್ವಿ, ಅವನ ಮೇಲೆ ಬೇಜಾರು ಪಟ್ಕೊಂಡ್ವಿ. ಆದ್ರೆ ಶೌರ್ಯ ಕಲ್ಯಾಣಿನ ಅರ್ಥ ಮಾಡ್ಕೊಂಡ್ಮೇಲೆ ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ ಅಲ್ವಾ? ಒಂದು ಕಡೆ ದಮಯಂತಿ ಎಷ್ಟೆಲ್ಲ ಮಾತಾಡಿದ್ರು, ಎಷ್ಟು ಜಾಡಿಗಳನ್ನ ಹೇಳಿದ್ರು, ಶೌರ್ಯ ಕಲ್ಯಾಣಿ ಪರವಾಗಿ ನಿಂತ್ಕೊಂಡ. ಹೌದು ಅನುಪಮ, ಅಂತ ಶೌರ್ಯನ್ನೇ ಸಂಪದ ಬದಲಾಯಿಸಿದಾಳೆ. ಸಂಪದ ಹೆಸರು ಕೇಳಿದ್ರೇನೆ ಸಾಯಿಸ್ಬೇಕು ಅನ್ನೋ ಅಷ್ಟು ಕೋಪದಲ್ಲಿದ್ದ ಶೌರ್ಯ ಸಂಪದನ ಮನೆ ಕರ್ಕೊಂಬಂದು ಯಾರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಸಂಪದ ಇಲ್ಲೇ ಇರ್ತಾಳೆ ಅಂದ. ಶೌರ್ಯ ಕೂಡ ಬದಲಾಗಿದ್ದಾನೆ ಅಂತ ಅನಿಸ್ತಿದೆ. ಮಗು ವಿಷಯದಲ್ಲಿ ಕಲ್ಯಾಣಿನ ಶೌರ್ಯ ಅಪಾರ್ಥ ಮಾಡ್ಕೊಂಡ ಕೂಡ. ಹೌದಮ್ಮ, ಕಲ್ಯಾಣಿಗಂತೂ ಮಗು ಅಂದ್ರೆ ಪ್ರಾಣ. ಆ ಕಂದನ ತನ್ನ ಮಗು ಅಂತ ತಿಳ್ಕೊಂಡು ಕಣ್ಣು ರೆಪ್ಪೆಲಿಟ್ಟು ಸಾಕ್ತಾ ಇದ್ದಾಳೆ. ಅಂಥ ಕಲ್ಯಾಣಿ ಮಗು ಹತ್ರ ಚೇಳು ಬಂದಿದ್ದನ್ನ ನೋಡ್ಲಿಲ್ಲ ಅಂತ ಹೇಳ್ತಿದ್ರೆ ನನ್ನಿಂದ ನಂಬಕ್ಕಾಗ್ತಿಲ್ಲಮ್ಮ. ಒಂದ್ ವೇಳೆ ಸಂಪದನೆ ಮಗುಗೆ ಅಪಾಯನ ಸೃಷ್ಟಿ ಮಾಡಿ ಕಲ್ಯಾಣಿ ಶೌರ್ಯನ ದೂರ ಮಾಡ್ಬೇಕು ಅಂತ ನೋಡ್ತಿದ್ದಾಳ ಅನುಪಮ. ನನಗೂ ಹಾಗೆ ಅನ್ಸುತ್ತಮ್ಮ. ಈ ಸಂಪದ ಶೌರ್ಯನಿಗೆ ಹತ್ರ ಆಗ್ಬೇಕು ಅಂತ ಏನೆಲ್ಲ ಮಾಡ್ತಿದ್ದಾಳೆ ನೋಡಿ. ಹಸುಗೂಸು ಅನುಪಮ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಮಗುಗೇನಾಗ್ತಿತ್ತು? ಅದು ಇನ್ನೂ ಚಿಕ್ಕ ಮಗು ಅಂತ ಇವಳೇನಾದ್ರೂ ಯೋಚನೆ ಮಾಡಿದಿದ್ರೆ ಮಗುನ ಆ ರೀತಿ ಅವತ್ತು ಬಿಟ್ಟು ಹೋಗ್ತಿದ್ಲೇನಮ್ಮ. ಅವಳಿಗೀಗ ಬದುಕೋಕ್ ದಾರಿ ಗೊತ್ತಿಲ್ಲದೆ ಮತ್ತೆ ಈ ಮನೆಗೆ ಬಂದು ಸೇರ್ಕೊಂಡ್ಲು. ಮಾಮೂಲಾಗಿ ಬಂದ್ರೆ ನಾವ್ ಯಾರೋ ಅವಳನ್ನ ನಂಬಲ್ಲ ಅಂತ ಅವಳಿಗೆ ಗೊತ್ತು. ಅದಕ್ಕೆ ಕಲ್ಯಾಣಿಗಿಂತ ಆ ಮಗುನ ತಾನೇ ಚೆನ್ನಾಗಿ ನೋಡ್ಕೋತೀನಿ ಅಂತ ಶೌರ್ಯನ ನಂಬಿಸಿ ಶೌರ್ಯನ್ಗೂ ಆ ಮಗುಗೂ ಅವಳ ಹತ್ರ ಆಗಕ್ ನೋಡ್ತಿದ್ದಾಳಮ್ಮ. ಅಂತವಳಿಗೆ ಆ ದೇವ್ರೇ ಅವಾಗವಾಗ ಬುದ್ಧಿ ಹೇಳ್ತಾನೆ, ಮತ್ತೆ ಮನುಷ್ಯಲಾಗಿ ಹುಟ್ಟಕ್ ಬಿಡಲ್ಲ. ನನಗೇನೋ ಶೌರ್ಯನ ಆಫೀಸ್ ಫೈಲಿನ ಸಂಪಾದನೆ ತಗೊಂಡಿದ್ದಾಳೆ ಅಂತ ಅನ್ಸುತ್ತಮ್ಮ. ಆ ದೇವ್ರ ದಯೆಯಿಂದ ಎಲ್ಲ ಪತ್ರಗಳು ಸಿಕ್ಕಿದ್ರೆ ಆಮೇಲೆ ಅದ್ರ ಹಿಂದೆ ಯಾರಿದಾರೋ ಕಂಡು ಹಿಡಿಬೋದು. ಆವಾಗ ನಿಜವಾಗ್ಲೂ ಸಂಪಾದನೆ ಹೀಗೆ ಮಾಡಿದಾಳೆ ಅಂತ ಗೊತ್ತಾದ್ರೆ ಅವಳನ್ನ ಮನೆಯಿಂದ ಕತ್ ಹಿಡಿದು ನಾನೇ ಹೊರಗೆ ಹಾಕ್ತೀನಿ. ನಾಳೆ ಬೆಳಗ್ಗೆನೆ ಕಮಿಷನರ್ ಮೇಡಮ್ ಫೈಲ್ನ ಮಿನಿಸ್ಟರ್ ಕೊಡಬೇಕು. ಇನ್ನೂ ಆ ಫೈಲಲ್ಲಿರೋ ಡಾಕ್ಯುಮೆಂಟ್ ಸಿಕ್ಕಿಲ್ಲ. ನಾಳೆ ಮೇಡಮ್ಗೆ ಏನು ಅಂತ ಉತ್ತರ ಹೇಳೋದು? ಮೇಡಮ್ ಏನಂತಾರೋ? ಅಷ್ಟು ಇಂಪಾರ್ಟೆಂಟ್ ಫೈಲ್ನ ಅದು ಹೇಗೆ ಮಿಸ್ ಮಾಡಿದೆ ಅಂತ ಕನ್ಫರ್ಮ್ ಆಗಿ ನನ್ನ ಸಸ್ಪೆಂಡ್ ಮಾಡ್ತಾರೆ. ನನ್ನ ಲೈಫಲ್ಲಿ ಇದೊಂದು ದೊಡ್ಡ ಬ್ಯಾಡ್ ಮಾರ್ಕ್ ಆಗಿ ಉಳಿದು ಬಿಡುತ್ತೆ. ಇಷ್ಟು ಕೇರ್ಲೆಸ್ ಆಗಿ ಯಾಕಿದ್ದೆ ಕಲ್ಯಾಣಿ? ಸಂಪದ ನಿಂತ್ಕೋ. ಯಾಕೆ ಸಂಪದ ಹೀಗೆ ಮಾಡ್ತಿದ್ಯಾ? ನನ್ನ ಮೇಲೆ ಕೋಪದಿಂದನಾ? ಫೈಲಲ್ಲಿರೋ ಪೇಪರ್ಸ್ನ ನಾನೇ ತೆಗ್ದೆ ಅಂತ ಗೊತ್ತಾಗೋಯ್ತಾ? ಹೇಳು ಸಂಪದ. ಏನ್ ಹೇಳ್ತಿದ್ದೀರಾ ರೀ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹೊರಗಡೆ ಬೇಡ,
ನನ್ನ ರೂಮಲ್ಲೇ ಮಲ್ಗು ಅಂತ. ನೀನ್ ಕೇಳ್ತಿಲ್ಲ. ನೀನ್ ಚಳಿಗಾಲದಲ್ಲಿ ಹೊರಗಡೆ ಮಲ್ಗೋದನ್ನ ಯಾರಾದ್ರೂ ನೋಡಿದ್ರೆ ಯಾರೇನ್ ಅನ್ಕೋತಾರೋ ಅದನ್ನ ಬಿಡು. ಮೊದಲು ನೀನ್ ಹೆಲ್ತ್ ಬಗ್ಗೆ ಯೋಚನೆ ಮಾಡು. ಓ, ಇದ್ರ ಬಗ್ಗೆನಾ? ಫೈಲ್ ಬಗ್ಗೆ ಏನು ಅಂತ ಟೆನ್ಷನ್ ಮಾಡ್ಕೊಂಡೆ. ಪರವಾಗಿಲ್ಲ ರೀ, ನನ್ಗೆ ಅಭ್ಯಾಸ ಆಗೋಗಿದೆ. ನಾನು ಹೊರಗಡೆನೆ ಮಲ್ಕೋತೀನಿ. ನನ್ನಿಂದ ನೀವು ಕಲ್ಯಾಣಿ ದೂರ ಆಗಿರೋದು ನನಗಿಷ್ಟ ಇಲ್ಲ ರೀ. ಹಾಗಲ್ಲ ಸಂಪದ, ನಾನು ಹೇಳೋದನ್ನು ಕೇಳು. ನಾನು ಈ ರೂಮಲ್ಲಿ ಅಲ್ದೇನೆ ಹೊರಗಡೆ ಮಲ್ಕೊಂಡ್ರೆ ಕಲ್ಯಾಣಿಗೆ ದೂರ ಆದ ಹಾಗೆ ಹೇಗಾಗತ್ತೆ? ನಾನು ಮಾಡ್ತೀನಲ್ಲ. ನೀನ್ ನನಗೆ ಇನ್ನೇನು ಹೇಳ್ಬೇಡ. ನೀನ್ ಇಲ್ಲೇ ಮಲ್ಗು. ಮೊದಲೇ ನಿನ್ ಹೆಲ್ತ್ ಬೇರೆ ಸರಿ ಇಲ್ಲ. ಚೇಳು ಕಚ್ಚಿದೆ. ಕೊಡಿಲಿ. ಅಯ್ಯೋ ಕೊಡಿಲಿ. ಅಯ್ಯೋ ಬೇಡ ರೀ, ನನ್ನ ಮಾತು ಕೇಳಿ. ಇಷ್ಟು ನಡೀತಾ ಇದ್ರು ನನ್ನ ಮೇಲೆ ನಿನಗೆ ಪ್ರೀತಿ ಮಾತ್ರ ಕಡಿಮೆ ಆಗಲಿಲ್ಲ. ನಿನ್ನ ಪ್ರೀತಿ ನೋಡ್ತಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ. ಅನುಪಮಮ್ಮ ಕಲ್ಯಾಣಿ ಹೋಗಿರೋ ಪೇಪರ್ಸ್ನ ಹೇಗಾದರೂ ಹುಡುಕ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಅದು ಸಿಗದೇನೆ ಇದ್ರೆ ಚೆನ್ನಾಗಿರುತ್ತೆ. ಕಲ್ಯಾಣಿಯಿಂದ ಶೌರ್ಯನ ಕೆಲಸ ಹೋಗುತ್ತೆ. ಅದನ್ನ ನೋಡಿ ದಮಯಂತಿ ಅತ್ತೆ ಕಲ್ಯಾಣಿನ ವಹಿಸ್ಕೊಂಡು ಬರೋದಿಲ್ಲ. ಕಲ್ಯಾಣಿ ಅಂದ್ರೆ ಉರ್ದು ಹೋಗ್ತಾರೆ. ಅವಾಗ ದಮಯಂತಿ ಅತ್ತೆ ಸಹಾಯದಿಂದ ಕಲ್ಯಾಣಿನ ಹೊರಗಡೆ ಹಾಕ್ತೀನಿ. ಮ್ಯಾಕ್ಸಿಮಮ್ ಎಲ್ಲ ಪೇಪರ್ಸು ಸಿಕ್ಕಾಯ್ತು. ಒಂದು 4 ಪೇಪರ್ಸ್ ಬಿಟ್ಟು. ಅದು ಕೂಡ ಸಿಕ್ಬಿಟ್ರೆ ಆಫೀಸರ್ಗೆ ಯಾವ ಪ್ರಾಬ್ಲಮೂ ಇರಲ್ಲ. ಆದರೆ ಬೆಳಿಗ್ಗೆ ಅಷ್ಟರಲ್ಲಿ ಫೈಲ್ನ ಕಮಿಷನರ್ಗೆ ಕೊಡಬೇಕು. ಶಿವಪ್ಪ, ಹೇಗಾದರೂ ದಾರಿ ತೋರಿಸು. ಅದು ತುಂಬಾ ಇಂಪಾರ್ಟೆಂಟ್. ಫಾಸ್ಟ್ ಆಗಿ ಸ್ಟಡಿ ಮಾಡಿ ಫುಲ್ ಆಗಿ ಡೀಟೇಲ್ಸ್ ಚೆಕ್ ಮಾಡಿ ಸೈನ್ ಮಾಡಿ ನನಗೆ ಕಳಿಸು. ಅದು ಫೈಲು ಬೀರುನಲ್ಲಿ ಕಾಣಿಸ್ತಾ ಇಲ್ಲ. ಡೀಟೇಲ್ ಆಗಿ ಚೆಕ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆನೆ ತಂದ್ಕೊಡ್ಬೋದಾ? ಅರ್ಲಿ ಮಾರ್ನಿಂಗ್ ಬೇಕು. ಹುಷಾರು. ಪೇಪರ್ಸ್ ಸಿಕ್ಕತ್ತೆ ಶೌರ್ಯ, ನೀನೇನು ಯೋಚನೆ ಮಾಡಬೇಡ. ಶೌರ್ಯ, ಫೋನ್ ಬರ್ತಿದೆ, ರಿಸೀವ್ ಮಾಡೋ. ನಿನ್ಗೆ ಕಣೋ, ರಿಸೀವ್ ಮಾಡು. ರಿಸೀವ್ ಮಾಡಿ ಏನ್ ಮಾತಾಡೋ ಅಂತ್ಯಮ್ಮ? ಫೋನ್ ಮಾಡ್ತಿರೋದು ಯಾರು ಗೊತ್ತಾ? ಕಮಿಷನರ್ ಮೇಡಮ್ ಅವರು. ಇಂಪಾರ್ಟೆಂಟ್ ಫೈಲ್ನ ನಮ್ಮ ಮನೆಯವರು ಕೇರ್ಲೆಸ್ ಆಗಿ ಕಳೆದು ಹಾಕಿದ್ರು ಅಂತ ಹೇಳಿದ್ರೆ ಹೇಗಿರುತ್ತೆ ಹೇಳು? ನಿಮ್ಗೆ ಯಾರಿಗೂ ಅದರಲ್ಲಿರೋ ಸೀರಿಯಸ್ ಮ್ಯಾಟರ್ ಗೊತ್ತಿಲ್ಲ. ಆ ಫೈಲ್ ಕಳೆದು ಹೋದ್ರೆ ದೊಡ್ಡ ಕ್ರಿಮಿನಲ್ ಕೇಸ್ ಆಗುತ್ತೆ. ನನ್ನ ಕೆಲಸ ಹೋಗೋದ್ರ ಜೊತೆಗೆ ನಾನು ಜೈಲ್ಗೂ ಕೂಡ ಹೋಗ್ಬೇಕಾಗಿ ಬರುತ್ತೆ.
ಹಾಗಾದ್ರೆ ಒಟ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಫೈಲ್ನ ಮಿಸ್ ಮಾಡಿದೀನಿ ಅಂತ ಆಯ್ತು. ಅಷ್ಟಕ್ಕೂ ಈ ಕಲ್ಯಾಣಿ ರಾತ್ರಿ ಎಲ್ಲ ಅಷ್ಟೊಂದು ಅವಸರ ಮಾಡಿ ಬೆಳಗ್ಗೆ ಕಾಣಿಸ್ತಾನೆ ಹೋಗಿದ್ದಾಳಲ್ಲ, ಯಾಕೆ? ಇವತ್ತು ಒಂದಿನ ಟೈಮ್ ಸಿಕ್ಕಿದ್ರೆ ಹೇಗಾದ್ರೂ ಹುಡುಕಿ ಆ ಪೇಪರ್ಸ್ ಎಲ್ಲಿದ್ರು ಕಂಡು ಹಿಡಿಯೋಣ ಶೌರ್ಯ. ಅಪ್ಪ, ಅಲ್ಲಿ ಮಿನಿಸ್ಟರ್ ಜೊತೆ ನಮ್ ಕಮಿಷನರ್ ಮೇಡಮ್ ಮೀಟಿಂಗ್ ಇದೆ. ಮಿನಿಸ್ಟರ್ ನಮಗೋಸ್ಕರ ತಮ್ಮ ಟೈಮಿಂಗ್ನ ಬದಲಾಯಿಸ್ಕೊಳ್ಳಲ್ಲ ಅಲ್ವಾ? ಆದ್ರೂ ಕಮಿಷನರ್ ಮೇಡಮ್ಗೆ ಏನ್ ಹೇಳಬೇಕು? ನೆನ್ನೆನೆ ಕೇಳಿದಕ್ಕೆ ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದೆ. ಆದ್ರೆ ಈಗ ಆ ಫೈಲ್ ನಿಜವಾಗ್ಲೂ ಇಲ್ಲ ಅಂತ ಹೇಗೆ ಹೇಳು ಅಂತ್ಯಪ್ಪ? ಶೌರ್ಯ, ಎಷ್ಟೊತ್ತು ಹೀಗೆ ಫೋನ್ ರಿಸೀವ್ ಮಾಡದೆ ಇರ್ತೀರಾ? ಇವಾಗಾದ್ರೂ ಫೋನ್ ರಿಸೀವ್ ಮಾಡಿ ನಡೆದಿದ್ದು ಹೇಳ್ಬಿಡಿ. ಕಮಿಷನರ್ ಏನಾದ್ರೂ ಐಡಿಯಾ ಕೊಡ್ತಾರೇನೋ? ಲಾಸ್ಟ್ ಮಿನಿಟ್ವರೆಗೂ ಬಂದ್ರೆ ಅವರು ಕೂಡ ಏನೂ ಮಾಡಕ್ಕಾಗದೇ ಇರಬಹುದು. ಗುಡ್ ಮಾರ್ನಿಂಗ್ ಮೇಡಮ್. ಏನ್ ಶೌರ್ಯ ಇದು? ಫೋನ್ ರಿಂಗ್ ಆಗ್ತಿದೆ ಆದ್ರೆ ರಿಸೀವ್ ಮಾಡ್ತಿಲ್ಲ. ನಾನು ಎಷ್ಟು ಇಂಪಾರ್ಟೆಂಟ್ ಮೀಟಿಂಗ್ಗೆ ಅಟೆಂಡ್ ಆಗಬೇಕು ನೆನಪಿದ್ಯಾ? ಫೋನ್ ನಿನ್ ಮುಂದೆನೇ ಇದೆ. ಈಗಾಗಲೇ 5 ಸಲ ಫೋನ್ ಮಾಡಿದ್ದೀನಿ. ಅಷ್ಟಕ್ಕೂ ಏನಾಯ್ತು? ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಸಾರಿ ಮೇಡಮ್, ಅದು ಕಲ್ಯಾಣಿನಾ? ಅಂದ್ರೆ ನಿನ್ ವೈಫ್ ಅಲ್ವಾ? ಹೌದು ಮೇಡಮ್. ನಾನು ಕಲ್ಯಾಣಿ ಬಗ್ಗೆ ಕೇಳ್ತಿಲ್ಲ, ಫೈಲ್ ಬಗ್ಗೆ ಕೇಳ್ತಿದ್ದೀನಿ. ಯಾಕೆ ಫೋನ್ ರಿಸೀವ್ ಮಾಡಿಲ್ಲ? ಕಲ್ಯಾಣಿ ಫೈಲ್ನ ಮೇಡಮ್ ಫೈಲ್. ತಗೊಳ್ಳಿ ಮೇಡಮ್. ಯಾಕೆ ಶೌರ್ಯ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡೆ? ನಿನ್ ಟೆನ್ಷನ್ ನೋಡಿ ಫೈಲಲ್ಲಿ ಮಿಸ್ ಆಗಿದ್ಯೋ ಅನ್ಕೊಂಡೆ. ಶೌರ್ಯ ಏನಿದು? ನಾನು ಹಿಂಗೇನ್ ಹೇಳಿದ್ದೆ? ಫೈಲ್ ಚೆಕ್ ಮಾಡಿ ಸೈನ್ ಮಾಡು ಅಂದಿದ್ನಲ್ಲ, ಇನ್ನೂ ಮಾಡ್ಲಿಲ್ವಲ್ಲ? ಆಕ್ಚುಲಿ ಇವಾಗಲೇ ಮಾಡ್ಕೊಡೋಣ ಅನ್ಕೊಂಡೆ ಮೇಡಮ್. ಕೊಡಿ. ಬರ್ತೀನಿ ಶೌರ್ಯ. ಓಕೆ ಮೇಡಮ್. ಬರ್ತೀನಿ ಕಲ್ಯಾಣಿ. ಹೌದು, ಈ ಹುಡುಗಿ ಯಾರು?
ಅವಳು ಶೌರ್ಯ ಹೆಂಡತಿ ಮೇಡಮ್. ವಾಟ್? ಶೌರ್ಯನ್ ಹೆಂಡ್ತಿನಾ? ಶೌರ್ಯನ್ ಹೆಂಡ್ತಿ ಇವಳಲ್ವಾ? ಅಂದ್ರೆ ಶೌರ್ಯನ್ಗೆ ಇಬ್ರು ಹೆಂಡ್ತಿನಾ? ಶೌರ್ಯ, ನಿಜಾನಾ? ನಿನ್ಗೆ ಇಬ್ರು ಹೆಂಡ್ತಿನಾ? ಹೌದು ಮೇಡಮ್.